ಪರೀಕ್ಷೆಗೆ ಅವರು ಇಲ್ಲಿ ಓದಿ ಎಲ್ಲ ಪ್ರಿಪೇರ್ ಆಗ್ತಾ ಇದ್ಲು. ಹೌದು. ಇವಳು 5 ಗಂಟೆಗೆ ಲಾಗೌಟ್ ಆದ ನಂತರ ಅಕ್ಕ 5 ಗಂಟೆಗೆ ಲಾಗಿನ್ ಆಗ್ತಾ ಇದ್ಲು. ನೈಟ್ ಡ್ಯೂಟಿ ಇತ್ತು ಅವಳ ಅಕ್ಕನಿಗೆ. ಇಲ್ಲಿ ಪುಷ್ಪರಾಜ್ ಆಸ್ಪತ್ರೆಯ ಮೆಡಿಕಲಲ್ಲಿ ವರ್ಕ್ ಮಾಡ್ತಾ ಇದ್ಲು. ಒಂದು ಸಬ್ಜೆಕ್ಟ್ ಪೆಂಡಿಂಗ್ ಇದ್ದಂತಹ ಕಾರಣಕ್ಕಾಗಿ ನಂತರ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ, ನೆಕ್ಸ್ಟ್ ನನಗೆ ಎಕ್ಸಾಮ್ ಇದೆ ಅಂತೇಳಿ ಇಲ್ಲೇ ಓದ್ತಾ ಇದ್ಲಂತ ಯುವತಿ. ಸೊ ನೋಡಿದರೆ ನಿಮಗೆ ಗೊತ್ತಾಗುವಂಥದ್ದು, ನಾನು ಈ ಪುಷ್ಪರಾಜ್ ಆಸ್ಪತ್ರೆಯ ಎದುರುಗಡೆಗೇ ಇದ್ದೀನಿ. ಅಂಥೇಳಿದರೆ ಈ ಲಾವಣ್ಯ ಪುಷ್ಪರಾಜ್ ಹಾಸ್ಪಿಟಲಲ್ಲೇ ಕೆಲಸ ಮಾಡ್ತಾ ಇದ್ಲು. 9:00ವರೆಗೆ ಕೆಲಸಕ್ಕೆ ಅಂತೇಳಿ ಬರ್ತಾ ಇದ್ಲು. 5 ಗಂಟೆ ತನಕ ಇಲ್ಲೇ ಕೆಲಸ ಮಾಡ್ತಾ ಇದ್ಲು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಪುಷ್ಪರಾಜ್ ಆಸ್ಪತ್ರೆಯ ಡಾಕ್ಟರ್ ಕೂಡ ಇದ್ದಾರೆ, ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವರು ಏನು ಹೇಳ್ತಾರೆ, ಯಾವ ರೀತಿಯಾಗಿ ಇದ್ಲು ಅಂತೇಳಿ ಕೇಳ್ಕೊಂಡು ಬರೋಣ ಬನ್ನಿ. ಸೊ ನಮ್ಮ ಜೊತೆಗೆ ರಾಜೀವ ಶೆಟ್ಟಿಯವರು ಕೂಡ ಇದ್ದಾರೆ. ಅಂತ ಹೇಳಿದರೆ ಲಾವಣ್ಯ ಇಲ್ಲೇ ವರ್ಕ್ ಮಾಡ್ತಾ ಇದ್ಲು, ಪುಷ್ಪರಾಜ್ ಹಾಸ್ಪಿಟಲ್ ಅಂತೇಳಿ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇದ್ಲು ಲಾವಣ್ಯ ಅಂತೇಳಿ. ಅದಲ್ಲದೆ ಅವಳ ಅಕ್ಕ ಕೂಡ ಇದೇ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ಲು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಅವ್ರ ಜೊತೆಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್, ಲಾವಣ್ಯ ಎಷ್ಟು ತಿಂಗಳಿಂದ ವರ್ಕ್ ಮಾಡ್ತಾ ಇದ್ಲು ಇಲ್ಲಿ? 3 ತಿಂಗಳಿಂದ. ಓಕೆ, ಹೇಗಿದ್ಲು ಸರ್? ಚೆನ್ನಾಗಿದ್ಲು, ತುಂಬ ಚುರುಕಿನ ಹುಡುಗಿ. ಯಾವಾಗ ನೋಡಿ ಎಲ್ಲರೊಟ್ಟಿಗೆ ಭಾಳ ಸ್ನೇಹಪರತೆಯಿಂದ ಇದ್ಲು. ಚೆನ್ನಾಗಿ ಮಾತಾಡಿ ನಗಾಡಿಕೊಂಡು ಕೆಲಸ ಮಾಡ್ತಾಯಿದ್ಲು. ಯಾವುದೇ ಕಂಪ್ಲೇಂಟ್ ಇರಲಿಲ್ಲ ಅವಳ ಮೇಲೆ, ಎಂಥದ್ದು ಕಂಪ್ಲೇಂಟ್ ಇರಲಿಲ್ಲ. ಭಾಳ ಚೆನ್ನಾಗಿದ್ಲು. ಯಾವತ್ತಾದರೂ ಟಾರ್ಚರ್ ಮಾಡ್ತಾ ಇದ್ದಾರೆ ಒಬ್ಬ ಹುಡುಗ, ಅಥವಾ ಟೆನ್ಷನಲ್ಲಿ ಇದ್ದಿರುವಂಥದ್ದು ಏನಾದರೂ ನೋಡಿದ್ದೀರಾ? ಇಲ್ಲ. ನಿನ್ನೆ ಸಂಜೆಯವರೆಗೂ ಅವಳು ಅಷ್ಟು ಚೆನ್ನಾಗಿದ್ಲು ನಮಗೆ ಗೊತ್ತಿರೋ ಮಟ್ಟಿಗೆ. ನಮ್ಮ ಇಲ್ಲಿ ಕೂಡ ನಾನು ಕೇಳಿದೆ, ನಮ್ಮ ಸ್ಟಾಫ್ ಹತ್ರ ಎಲ್ಲ ಕೇಳಿದೆ. ಅವ್ರಿಗೆ ಕೂಡ ಯಾರಿಗೂ ಅದ್ರ ವಿಷಯ ಎಂಥದ್ದೊಂದು ಗಂಧಗಾಳಿ ಕೂಡ ಇಲ್ಲ, ಗೊತ್ತೇ ಇಲ್ಲ. ಯಾವಾಗಲೂ ಕೂಡ ಅವಳೊಂದು ಬೇಜಾರದಲ್ಲಿ ಅಥವಾ ಟೆನ್ಷನಲ್ಲಿ ಆಗಿದ್ದಾಗಿರಲೇ ಇಲ್ಲ. ಅವಳಿಗೆಲ್ಲ ಪರೀಕ್ಷೆ ಬರ್ತಾಯಿತ್ತು ಇತ್ತೀಚೆಗೆ. ಅದು ನರ್ಸಿಂಗಿದ್ದು. ಹೌದು, ಅದು ಪರೀಕ್ಷೆಗೆ ಅವರು ಇಲ್ಲಿ ಓದಿ ಎಲ್ಲ ಪ್ರಿಪೇರ್ ಆಗ್ತಾಯಿದ್ಲು. ಹೌದು. ನರ್ಸಿಂಗ್ ಕಲಿತಾ ಇರಬೇಕಾದ್ರೆ ಇಲ್ಲಿ ಜಾಯ್ನ್ ಆದದ್ದ ಹೇಗೆ? ಇಲ್ಲ, ಅವಳದು ಕೋರ್ಸ್ ಕಂಪ್ಲೀಟ್ ಆಗಿದೆ, ಸಬ್ಜೆಕ್ಟ್ ಬಾಕಿ ಇತ್ತಂತೆ. ಸೊ ನರ್ಸ್ ಕೆಲಸ ಮಾಡ್ತಿರ್ಲಿಲ್ಲ. ಇಲ್ಲಿ ಹೀಗೆ ನಮ್ಮೊಟ್ಟಿಗೆ ಫಾರ್ಮಸಿ, ಕಂಪ್ಯೂಟರ್ ಇದೆಲ್ಲ ನೋಡಿಕೊಂಡಿದ್ಲು. ಎಕ್ಸಾಮ್ ಆಗೋವರೆಗೆ ನಾನು ಏನಾದ್ರು ಬೇರೆ ಇಲ್ಲಿಗೆ ಏನಾದ್ರು ಕೆಲಸ ಮಾಡ್ತಿರ್ತೇನೆ, ಎಕ್ಸಾಮ್ ಆದ ಮೇಲೆ ಅಂತ ಹೇಳಿದ್ರು. ನಾವು ಒಪ್ಪಿಕೊಂಡು ಅವಳನ್ನ ಆಯಿತು ಇರು ಅಂತ ಹೇಳಿದ್ರು. ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿತ್ತು. ಬರುವಾರ ಎಕ್ಸಾಮ್ ಅಂತ ಹೇಳಿದಾಗ ನೆನಪು ನನಗೆ. ಅವರ ಅಕ್ಕ ಕೂಡ ಇಲ್ಲೇ ಕೆಲಸ ಮಾಡ್ತಾಯಿದ್ರು ಅಂತೇಳಿ ಕೇಳ್ಪಟ್ಟೆ. ಹೌದೌದು, ಅವಳು ಜಾಯ್ನ್ ಆದ ಮೇಲೆ ಅವಳ ಅಕ್ಕ ಬಂದು ಇಲ್ಲಿ ಸೇರಿಕೊಂಡಿದ್ದಾರೆ. ಹೌದು. ಇವರೇ ಏನಾದರೂ ಹೇಳಿ ಜಾಯ್ನ್ ಮಾಡಿಸಿದ್ದ ಅಥವಾ ಹೇಗೆ? ಇಲ್ಲ, ಹೌದು, ಇವರೇ. ನಾನು ಅಕ್ಕ ಮನೆಯಲ್ಲಿದ್ದಾಳೆ, ಇಲ್ಲಿ ಬರ್ಬೋದಾ, ಒಂದು ಕೆಲಸ ಕೊಡ್ತೀರಾ ಅಂತ ಕೇಳಿದ್ದು. ನಾನು ಬರಲಿ ಅಂತ ಹೇಳಿದ್ದು. ಅವ್ರು ಬಂದಾಳೆ. ಅವರು ಅಂದರೆ ತುಂಬ ಸಾಫ್ಟ್ ಸ್ವಭಾವದವಳು. ತುಂಬ ಸಾಫ್ಟ್ ಅಂದರೆ ತುಂಬ ಅಷ್ಟು ಚೇರ್ಫುಲ್ಲು, ಅಷ್ಟು ಸಾಫ್ಟ್, ಮತ್ತು ತುಂಬ ಆ್ಯಕ್ಟಿವ್ ಅವಳು. ಎಲ್ಲದರಲ್ಲೂ ಇಂಟ್ರೆಸ್ಟು. ಅದು ನೋಡಿ ಕಲಿಬೇಕು, ಇದು ಕಲಿಬೇಕು, ಎಕ್ಸ್ರೇನು ಕಲಿಬೇಕು, ಕಂಪ್ಯೂಟ್ರು ಕಲಿಬೇಕು, ಎಲ್ಲದರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ ಅವಳು. ಹೌದೌದು. ನಾನು ನರ್ಸಿಂಗ್ ಕಂಪ್ಲೀಟ್ ಮಾಡಿದ ಮೇಲೆ ಪಾಸ್ ಆದರೆ ನನಗೆ ಇಲ್ಲಿ ಕೆಲಸ ಕೊಡ್ತೀರಾ, ನರ್ಸಿಂಗ್ ಕೆಲಸ ಕೊಡ್ತೀರಾ ಅಂತ ಕೇಳಿದ್ಲು. ನಾವು ಆಗ್ತೇವೆ ಬಾ ಅಂತಲೂ ಹೇಳಿದ್ದೆವು, ಕೊಡ್ತೇವೆ ಅಂತಲೂ ಹೇಳಿದ್ದೆವು. ಹೌದು. ಹುಡುಗ ಯಾವತ್ತಾದ್ರೂ ಇಲ್ಲಿ ಬಂದಿದ್ದಾನ? ನಮ್ಗೆ ಗೊತ್ತೇ ಇಲ್ಲ, ಅದು ಹುಡುಗನ ವಿಷಯವೇ ಗೊತ್ತಿಲ್ಲ. ಹೌದೌದು. ಇದು ನಿನ್ನೆ ಈ ಥರ ಆದ ಮೇಲೆ ನಾವು ಹುಡುಗ ಅನ್ನೋ ಒಂದು ವಿಷಯದಲ್ಲಿ ಕೇಳಿದ್ದು. ನಾವು ಯಾರೋ ಬಂದು ಏನೋ ಮಾಡಿದ್ದಾರೆ ಅಂತ ಹೇಳಿಸಿದ್ವಿ. ಕಡೆ ನೋಡೋಕೆ ಎಲ್ಲ ಗೊತ್ತಾದ್ದು, ಈಗೆಲ್ಲ ಆಯ್ತಂತೆ ನಮಗೆ ಮತ್ತೆ ಗೊತ್ತಾದ್ದು. ಇಲ್ಲಿ ಕೂಡ ಅವಳ ಬೆಸ್ಟ್ ಫ್ರೆಂಡ್ಸ್ ಹತ್ರ ಕೂಡ ಅವಳು ಅಂಥ ವಿಷಯದಲ್ಲಿ ಅಂಥದ್ದು ಮಾತೇ ಆಡಿಲ್ಲ ಅಂತ, ಗೊತ್ತೇ ಇಲ್ಲ. ಅದೇನು ಒನ್ ಸೈಡೆಡ್ ಅಂಥದ್ದು ಇರ್ಬೋದು ಅಷ್ಟೇ. ಇದ್ದರೆ ಏನಾದರೂ ಹೇಳ್ತಿದ್ಲ, ಅಲ್ಲಿ ಏನಾದರೂ ಒಂದು ಹೇಳ್ತಿದ್ದಲ್ಲ. ಅಕ್ಕ ಕೂಡ ಇದ್ಲಲ್ಲ, ಅಕ್ಕ ಕೂಡ ಹೇಳ್ತಿದ್ಲಲ್ಲ. ಯಾರು ಏನು ಆ ವಿಷಯದಲ್ಲಿ ಮಾತೇ ಆಡಲಿಲ್ಲ. ನಮಗೆ ಡೈರೆಕ್ಟಾಗಿ ತಿಳಿದಿಲ್ಲ, ಆದರೆ ಅವರಿಗೆಲ್ಲ ಗೊತ್ತಿರ್ತಲ್ಲ ಏನಾದಿದ್ದರೆ. ಹೌದೌದು, ಹೌದು, ಏನಾದರೂ ಒಂಚೂರು ತಲೆ ಬಿಸಿ ವ್ಯಾಪಾರ ಎಂಥದ್ದು ಒಂದು ಹೇಳ್ತಿದ್ದೆ, ಎಂಥದಿಲ್ಲ. ಅವಳಷ್ಟು ಒಂದು ಇದಾಗಿದ್ಲು. ಹೌದೌದು. ಇವಳು ಬೆಳಿಗ್ಗೆ ಡ್ಯೂಟಿಗೆ ಬರ್ತಾ ಇದ್ಲು, ಅಕ್ಕ ನೈಟ್ ಡ್ಯೂಟಿ ಮಾಡ್ತಾ ಇದ್ರು. ಆಗಲ್ಲ, ಅದು ವಾರ ಚೇಂಜ್ ಉಂಟಲ್ಲ, ವಾರ ಶಿಫ್ಟ್ ಉಂಟು. ಹೌದು, ಹಾಗೆ ಒಂದು ವಾರ ಡೇ ಇದ್ದರೆ ಒಂದು ವಾರ ನೈಟ್ ಮಾಡ್ತಾರೆ. ನಿನ್ನೆ ಡೇ ಇತ್ತು ಅವಳಿಗೆ. 5 ಗಂಟೆಗೆ ಹೊರಗೆ ಇಲ್ಲಿದ್ಲು, 5 ಗಂಟೆಗೆ ಹೋಗಿದ್ದಾಳೆ ಇಲ್ಲಿಂದ. ಹೌದು. ಅಕ್ಕ ಕೂಡ ಇಲ್ಲಿ ಡ್ಯೂಟಿ ಮಾಡ್ತಿರುವಂಥ ಸಂದರ್ಭದಲ್ಲಿ ಅಕ್ಕನನ್ನು ಭೇಟಿಯಾಗಿ ಹೋಗಿರ್ತಾರೆ ನಿನ್ನೆ. ಸಾಧಾರಣ ಬಹುಶಃ ಹಾಗೆ ಆಗಿರ್ಬೇಕು ಅದು. ಅಥವಾ ಅಕ್ಕನಲ್ಲೂ ಕೂಡ ಈ ರೀತಿ ಏನು ಹೇಳಿಲ್ಲ? ನನಗೆ ವರ್ತಮಾನ ಇಲ್ಲ, ಯಾಕಂದರೆ ಅಕ್ಕನಿಗೆ ಅವಳಿಗೆ ಅಲ್ಲಿ ವರ್ತಮಾನ ಬರೋ ಅಕ್ಕನಿಗೆ ಅಂತ ಗೊತ್ತಿಲ್ಲ. ಅವಳಿಗೆ ಹುಷಾರಿಲ್ಲ ಅಂತೇಳಿ ಮಾತ್ರ ವರ್ತಮಾನ ಬಂದದ್ದು. ಹಾಗೂ ಕೂಡ ಅವಳಿಗೆ ಏನು ಇದಾಗಲಿಲ್ಲ, ಅವಳು ಸೇದು ಹೋಗಿದ್ದಾಳೆ ಹುಷಾರಿಲ್ಲ ಅಂತ, ನಾನು ಹೋಗ್ತೇನೆ ಅಂತ. ಹೌದೌದು. ಇಲ್ಲ, ಪೆಟ್ಟಾಗಿದೆ, ಏನೋ ಆಗಿದೆ ಅಂತೆ, ಬಿಸಿರೋಡಿ ಬರಲಿಕ್ಕೆ ಹೇಳಿದ್ದಾರೆ, ನಾನು ಹೋಗ್ತೇನೆ ಅಂತ ಹೇಳಿದ್ದು. ನಾನು ನಂತರ ಕೇಳಿದೆ, ಆಯಿತು ಹೋಗು, ಎಂತಾಗಿದೆ ಅಂತ ನನಗೆ ಫೋನ್ ಮಾಡು ಅಂತ ಹೇಳಿದ್ದೆ ನಾನು. ಅವಳು ಫೋನ್ ತೆಗಿತಿಲ್ಲ ಅಂತೆ.
ಅಂತೇಳಿ ತುಂಬ ನಮಗಂತೂ ಬಹಳ ಬೇಜಾರಾಗಿದೆ. ಹೌದು. ಏನಿದ್ರು ಕೂಡ ಈ ಹಂತಕ್ಕೆಲ್ಲ ತಲುಪಬಾರ್ದಾಗಿತ್ತು. ಕೊಲೆ ಮಾಡುವಷ್ಟು ಹಂತಕ್ಕೆ ಹೋಗಬಾರ್ದಲ್ಲ ವಿನಾಕಾರಣ. ಅವಳು ಯಾರ ಹತ್ರ ಒಂದು ದೊಡ್ಡ ಥರದಲ್ಲಿ ಮಾತಾಡೋದು ಎಂಥದಿಲ್ಲ. ಸೊ ಇದಿಷ್ಟು ಡಾಕ್ಟರ್ ರಾಜೀವ ಶೆಟ್ಟಿ ಮಾತಾಡಿರುವಂಥ ಮಾತು. ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಬೇಸರದಿಂದ ಇರಲಿಲ್ಲ, ಅಥವಾ ಅವಳಿಗೆ ಥ್ರೆಟ್ ಇದೆ, ಈ ರೀತಿಯಾಗಿ ಕಾಲ್ ಬರ್ತಾ ಇದೆ, ನಿನ್ನ ನಾನು ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಯಾವುದೂ ಕೂಡ ಇರಲಿಲ್ಲ. ಇಲ್ಲಿ ಸ್ಟಾಫ್ ಹತ್ರನೂ ಕೂಡ ಮಾತಾಡಿದ್ದಾಗ ಅವರು ಹೇಳಿರುವಂಥದ್ದು ಏನು ಅಂತೇಳಿದರೆ, ಯಾವುದೇ ರೀತಿಯಾಗಿ ನಮ್ಮ ಹತ್ರ ಕೂಡ ಹೇಳಿರಲಿಲ್ಲ, ಈ ರೀತಿಯಾಗಿ ನನಗೆ ಕಿರಿಕಿರಿ ಮಾಡ್ತಾ ಇದ್ದೇನೆ, ನಿರಂತರವಾಗಿ ಕಾಲ್ ಬರ್ತಾ ಇದೆ ಅಂತೇಳಿ. ಇಲ್ಲೂ ಕೂಡ ಕಾಲಲ್ಲಿ ಮಾತಾಡಿರುವಂಥದ್ದು ತುಂಬ ಕಡಿಮೆ. ಅಂತೇಳಿದರೆ ಡ್ಯೂಟಿಯಲ್ಲೇ ಇಡ್ತಾ ಇದ್ದು ತುಂಬ ಚುರುಕು ಹುಡುಗಿ ಅಂತಲೂ ಕೂಡ ಇಲ್ಲಿ ಆ ಡಾಕ್ಟರ್ ಹೇಳಿರುವಂಥದ್ದು. ಸೊ ಅದಲ್ಲದೆ ಅವಳ ಅಕ್ಕನೂ ಕೂಡ ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ಲು, ನೈಟ್ ಡ್ಯೂಟಿ ಮಾಡ್ತಾ ಇದ್ಲು. ಇವಳು ಬೆಳಿಗ್ಗೆ ಬಂದರೆ ನಂತರದಲ್ಲಿ ಅಕ್ಕ ಬರ್ತಾ ಇದ್ಲು ಅನ್ನುವಂಥ ವಿಚಾರದಲ್ಲಿ ಅಕ್ಕನ ಹತ್ರನೂ ಕೂಡ ಏನೂ ಕೂಡ ಹೇಳಿಲ್ಲ. ಈ ರೀತಿಯಾಗಿ ಅವನು ಕಾಲ್ ಮಾಡಿದ್ದಾನೆ, ನಾನು ಕೊಲ್ತೀನಿ ಅಂತ ಹೇಳಿದ್ದಾನೆ, ಬೆದರಿಕೆ ಹಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ಯಾವುದೂ ಕೂಡ ಅಕ್ಕನ ಹತ್ರನೂ ಕೂಡ ಹೇಳಿಲ್ಲ. ಇವಳು 5 ಗಂಟೆಗೆ ಲಾಗೌಟ್ ಆದ ನಂತರ ಅಕ್ಕ 5 ಗಂಟೆಗೆ ಲಾಗಿನ್ ಆಗ್ತಾ ಇದ್ಲು. ನೈಟ್ ಡ್ಯೂಟಿ ಇತ್ತು ಅವಳ ಅಕ್ಕನಿಗೆ. ಇಲ್ಲಿ ಅಕ್ಕನಿಗೆ ಯಾವುದೇ ವಿಚಾರ ಗೊತ್ತಿರಲಿಲ್ಲ. ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಮಾತ್ರ ಮಾಹಿತಿ ಇತ್ತು ಅಂತೇಳಿ ಕೂಡ ಹಾಸ್ಪಿಟಲ್ನಲ್ಲಿ ಹೇಳಿರುವಂಥದ್ದು. ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತೇ ಇಲ್ಲ. ಅನಂತರದಲ್ಲಿ ಸೀದಾ ಅಕ್ಕನನ್ನು ಕೊಲೆ ಮಾಡಿದ್ದ ಜಾಗಕ್ಕೆ ಕರ್ಕೊಂಡು ಹೋಗಿಲ್ಲ, ಸೀದಾ ಮನೆಗೆ ಕರ್ಕೊಂಡು ಹೋಗಿದ್ರು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇಲ್ಲಿ ಪುಷ್ಪರಾಜ್ ಆಸ್ಪತ್ರೆಯ ಮೆಡಿಕಲಲ್ಲಿ ವರ್ಕ್ ಮಾಡ್ತಾ ಇದ್ಲು. ಒಂದು ಸಬ್ಜೆಕ್ಟ್ ಪೆಂಡಿಂಗ್ ಇದ್ದಂತಹ ಕಾರಣಕ್ಕಾಗಿ ನಂತರ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ, ನೆಕ್ಸ್ಟ್ ನನಗೆ ಎಕ್ಸಾಮ್ ಇದೆ ಅಂತೇಳಿ ಇಲ್ಲೇ ಓದ್ತಾ ಇದ್ಲಂತ ಯುವತಿ. ಈ ಯುವಕ ಬಂದು ಅವಳು ಸಿಗದೇ ಇದ್ದಾಗ, ಅವಳು ರಿಜೆಕ್ಟ್ ಮಾಡಿದಾಗ ಈ ರೀತಿ ಕೊಚ್ಚಿ ಕೊಲೆ ಮಾಡುವಂಥದ್ದು ಖಂಡಿತ ಯಾವ ರೀತಿಯ ಮನಸ್ಥಿತಿನ ಯುವಕರು ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಇದು ಫಾರ್ ದ ಫಸ್ಟ್ ಟೈಮ್ ಅಂತೇಳಿ ಅನಿಸುತ್ತೆ ನನಗೆ. ಒಂದು ಹುಡುಗಿಯನ್ನು, ಅದು ಕೂಡ ಲಾಂಗ್ ತಗೊಂಡು ಮಚ್ಚಲ್ಲಿ ಕೊಚ್ಚಿ ಕೊಲೆ ಮಾಡಿರುವಂಥ ಘಟನೆ. ಡ್ರಗ್ಸ್ ತಗೊಂಡಿದ್ನ, ಡ್ರಿಂಕ್ಸ್ ಮಾಡಿದ್ನ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಯಾಕೆಂತೇಳಿದರೆ ರೌಡಿಗಳು ಕೊಲೆ ಮಾಡಿ ಗಲಾಟೆ ಆಗುವಂಥದ್ದು, ಕೊಚ್ಚುವಂಥದ್ದು ಇದನ್ನೆಲ್ಲ ನಾವು ಕೇಳಿರ್ತೀವಿ. ಆದರೆ ಒಂದು ಹುಡುಗಿಯನ್ನು ಲವ್ವಿಗೋಸ್ಕರ ಚೂರಿ ಇರಿತ, ಮತ್ತೊಂದು ಚೂರಿ ಹಾಕಿರುವಂಥದ್ದು ಎಲ್ಲ ಕೇಳಿರ್ತೀವಿ. ಬೆಂಕಿ ಹಾಕಿ ಸುಟ್ಟಾಕಿರುವಂಥದ್ದನ್ನು ಕೇಳಿರ್ತೀವಿ. ಅದು ಕೂಡ ಬಸ್ ಸ್ಟ್ಯಾಂಡಲ್ಲಿ, ಸಾರ್ವಜನಿಕರು ಓಡಾಡುವಂಥ ಸ್ಥಳದಲ್ಲಿ ಲಾಂಗ್ ಇಟ್ಕೊಂಡು ಬಂದು ಕೊಚ್ಚಿ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯಾವ ರೀತಿಯ ಮನಸ್ಥಿತಿಗೆ ಈ ಯುವಕ ಮುಟ್ಟಿರಬೇಡ ಅನ್ನುವಂಥ ವಿಚಾರದಲ್ಲಿ. ಅಂತ ಹೇಳಿದ್ರೆ ಒಂದು ಸೈಡಲ್ಲಿ ಲಾವಣನನ್ನು ಕಳ್ಕೊಂಡಂತಹ ಮನೆಯ ಫ್ಯಾಮಿಲಿಯವರಿಗೂ ದುಃಖ ಇದ್ದರೆ, ಒಂದು ಸೈಡಲ್ಲಿ ಈ ಚೇತನ್ ಅನ್ನುವಂತಹ ಯುವಕನ ಫ್ಯಾಮಿಲಿಯವರು ಕೂಡ ದುಃಖದಲ್ಲಿದ್ದಾರೆ. ಯಾಕಂತೇಳಿದರೆ ಇಂಥ ಯುವಕನಿಗೆ ನಾನು ಜನ್ಮ ಕೊಟ್ಟನಾ, ಇಂಥ ಮಗನಿಗೆ ನಾನು ಜನ್ಮ ಕೊಟ್ಟನಾ ಅನ್ನುವಂಥ ವಿಚಾರದಲ್ಲೂ ಕೂಡ ಫ್ಯಾಮಿಲಿಯವರು ಯೋಚನೆ ಮಾಡಿರ್ಬೋದು. ಅಕ್ಕ ಇದ್ಲಂತೆ, ಅಕ್ಕನೋ ತಂಗಿನೋ ಏನೋ ಈ ಚೇತನಿಗೆ ಇದ್ದಂತೆ, ಅವಳಿಗೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಮನೆ ಕೆಲಸ ಕೂಡ ನಡೀತಾ ಇತ್ತಂತೆ. ಇವರಿಗೆ ಕಲಿಯೋಕೆ ಕಾಸು ಕಡಿಮೆ ಆಗುತ್ತೆ, ದುಡ್ಡು ಕಡಿಮೆ ಆಗುತ್ತೆ ಅಂಥೇಳಿ ಮನೆ ಕೆಲಸವನ್ನು ನಿಲ್ಲಿಸಿ ಅವರನ್ನು ಕಳಿಸಿರುವಂಥದ್ದು. ಅಂಥೇಳಿದರೆ ಇವರಿಗೆ ಎಜುಕೇಷನ್ ಕೊಟ್ಟಿರುವಂಥದ್ದು ಅಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಮಂಡೆ ಜಾಸ್ತಿ ಇರ್ಬಿಡ್ತಿ. ವಾಡೆ ಕೊರೋನಾ ಇಲ್ಲ
ಲಾವಣ್ಯ ಅವರ ಮನೆಯಲ್ಲಿ ಒಂದಷ್ಟು ದುಃಖ ತುಂಬಿ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಅವಳನ್ನು ಕಳ್ಕೊಂಡಿದ್ದಾರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ. ಕಡೆಯ ಬಾರಿ ಅಕ್ಕನ ಗಂಡನಿಗೂ ಕೂಡ ಫೋನ್ ಮಾಡ್ತಾಳಂತೆ, ಈ ರೀತಿಯಾಗಿ ನನಗೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ. ಅಕ್ಕನ ಗಂಡ ಫೋನಲ್ಲೇ ಇರುವಂಥ ಸಮಯದಲ್ಲಿ ಕಡಿಯುವಂಥದ್ದು ಅಯ್ಯೋ ಅನ್ನುವಂಥದ್ದು ಕೇಳಿದೆ ಅಂತೇಳಿ ಕೂಡ ಅವಳ ಅಕ್ಕನ ಗಂಡ ಹೇಳಿರುವಂತಹ ಮಾತು. ಈಗ ಅಂತ್ಯ ಸಂಸ್ಕಾರ ಕೂಡ ನಡೀತಾ ಇದೆ. ಒಂದಷ್ಟು ಜನ ಮುಖಂಡರು ಬಂದು ಸಾಂತ್ವನ ಕೂಡ ಹೇಳಿದರು. ಸೊ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲೇ ಆ ಡಾಕ್ಟ್ರನವರು ಮತ್ತು ಅಲ್ಲೇ ಕೆಲಸದ ಸಿಬ್ಬಂದಿಗಳು ಕೂಡ ಸಾಂತ್ವನವನ್ನು ಹೇಳಿರುವಂಥದ್ದು. ಈಗ ಸದ್ಯಕ್ಕೆ ಅಂತ್ಯ ಸಂಸ್ಕಾರ ಕೂಡ ನಡೀತಾ ಇದೆ.